ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಕೆಲವೊಂದಿಷ್ಟು ಪ್ರಮುಖ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಸೂಕ್ತವಾದಂತಹ ವಿವರಣೆಯೊಂದಿಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇದು ನಿಮಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅನಂತರ PDO, GPSTR, HSTR ಹಾಗೂ KPSC ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ. ಇಲ್ಲಿ ನಾನು ಪ್ರಮುಖವಾದಂತಹ ಪ್ರಶ್ನೋತ್ತರಗಳನ್ನು ಪಟ್ಟಿ ಮಾಡಿದ್ದೀನಿ. ಪ್ರತಿ ಪ್ರಶ್ನೆ ಕೂಡ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿದೆ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅರಬ್ಬಿ ಭಾಷೆಗೆ ಸಂಬಂಧಪಟ್ಟಂತಹ ಪದ ಯಾವುದು ಅಂತ ಕೇಳಿದ್ದಾರೆ. ಅನ್ಯ ದೇಶೀಯ ಪದಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಓಕೆ, ಸೊ ಇಲ್ಲಿ ಅರಬ್ಬಿ ಭಾಷೆಯ ಪದವನ್ನು ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಕಾಯಿದೆ ಅಂತ ಇದೆ, ಅರ್ಜಿ ಅಂತ ಇದೆ, ಅಬಕಾರಿ ಅಂತ ಇದೆ, ರೈಲು ಅಂತ ಇದೆ. ಸೊ ಇಲ್ಲಿ ಅರಬ್ಬಿ ಭಾಷೆಯ ಪದ ಯಾವುದು ಅಂತ ಅಂದರೆ ಆಪ್ಷನ್ 1 ಕಾಯಿದೆ ಅನ್ನೋದು ಅರಬ್ಬಿ ಭಾಷೆಗೆ ಸಂಬಂಧಪಟ್ಟಂತಹ ಪದವಾಗುತ್ತೆ. ಹಾಗಾದರೆ ಅರ್ಜಿ, ಅಬಕಾರಿ ಮತ್ತು ರೈಲು ಇದು ಯಾವ ಭಾಷೆಯ ಪದ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಸೊ ಆ 4 ಶಬ್ದಗಳನ್ನು ಬರೆದು ಅದು ಯಾವ ಭಾಷೆಗೆ ಸಂಬಂಧಪಟ್ಟದ್ದು ಅಂತ ಬರೆದಿದ್ದೀನಿ. ಕಾಯಿದೆ ಅನ್ನೋದು ಅರಬ್ಬಿ ಪದವಾಗುತ್ತೆ. ಅನಂತರ ಅರ್ಜಿ ಅನ್ನೋದು ಹಿಂದೂಸ್ತಾನಿ ಪದ, ಅಬಕಾರಿ ಅನ್ನೋದು ಪರ್ಷಿಯನ್ ಪದ, ರೈಲು ಅನ್ನುವಂಥದ್ದು ಆಂಗ್ಲ ಪದವಾಗುತ್ತೆ. ಓಕೆ, ಕಾಯ್ದೆ ಅರಬ್ಬಿ ಪದ, ಅನಂತರ ಅರ್ಜಿ ಹಿಂದೂಸ್ತಾನಿ ಪದ, ಅಬಕಾರಿ ಪರ್ಷಿಯನ್ ಪದ, ರೈಲು ಅನ್ನೋದು ಆಂಗ್ಲ ಪದ. ಸೊ ಈ ರೀತಿ ಅನ್ಯ ದೇಶ ಪದಗಳ ಮೇಲೆ ನಮಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ನೆಕ್ಸ್ಟು ಎರಡನೆಯ ಪ್ರಶ್ನೆ, ಕಂದ ಪದ್ಯವು ಎಷ್ಟು ಮಾತ್ರೆಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಆಪ್ಷನ್ 102 ಮಾತ್ರೆ, 64 ಮಾತ್ರೆ, 60 ಮಾತ್ರೆ, 144 ಮಾತ್ರೆ ಅಂತ ಇದೆ. ಕಂದ ಪದ್ಯ ಒಟ್ಟು ಮಾತ್ರೆಗಳನ್ನು ಕೇಳಿರೋದ್ರಿಂದ ಇಲ್ಲಿ ಸರಿಯಾದಂತಹ ಉತ್ತರ 64 ಮಾತ್ರೆ ಅಂತ ಆಗುತ್ತೆ. ಸೊ ಇದೇ ಪ್ರಶ್ನೆಯನ್ನು ಇನ್ನೊಂದು ರೀತಿ ಕೂಡ ಕೇಳ್ಬೋದು. ಕಂದ ಪದ್ಯದ ಮಾತ್ರೆಗಳ ಮೇಲೆ ಕೆಲವೊಂದಿಷ್ಟು ಪರೀಕ್ಷೆಯಲ್ಲಿ ಒಟ್ಟು ಮಾತ್ರೆಯನ್ನು ಕೇಳಿದ್ದಾರೆ. ಇನ್ನು ಕೆಲವೊಂದಿಷ್ಟು ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂದರೆ ಕಂದ ಪದ್ಯದ ಅರ್ಧ ಸಾಲುಗಳ ಮಾತ್ರೆ ಎಷ್ಟಿರುತ್ತೆ. ಈಗ ಕಂದ ಪದ್ಯ ಅಂದರೆ ಒಟ್ಟು ಎಷ್ಟು ಸಾಲುಗಳಿರುತ್ತೆ? 4 ಸಾಲಿರುತ್ತೆ. 4 ಸಾಲಿನ ಒಟ್ಟು ಮಾತ್ರೆ ಎಷ್ಟಾಗುತ್ತೆ? 64. ಅರ್ಧ ಸಾಲು ಅಂದರೆ ಎಷ್ಟಾಗುತ್ತೆ? 2 ಸಾಲುಗಳಿರುತ್ತೆ. ಕಂದ ಪದ್ಯದ ಅರ್ಧ ಸಾಲು ಅಂದರೆ 2 ಸಾಲು. ಅದರಲ್ಲಿ ನಾವು ಇದನ್ನು ಡಿವೈಡ್ ಮಾಡಬೇಕು. 34ರಲ್ಲಿ ಅರ್ಧ ಅಂದರೆ ಈಗ 32 ಅಂತ ಆಗುತ್ತೆ. ಹೌದಾ? ಸೊ 2 ಸಾಲಿನಲ್ಲಿ ಎಷ್ಟಿರುತ್ತೆ? 32 ಮಾತ್ರೆಗಳಿರುತ್ತೆ. ಅರ್ಧ ಸಾಲುಗಳ ಮಾತ್ರೆ ಎಷ್ಟು ಅಂತ ಕೂಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗಾಗಿ ಈ ಒಂದು ವಿವರಣೆಯನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಏನಿದೆ ಅಂದರೆ ಪ್ರಮುಖ ಷಟ್ಪದಿಗಳಲ್ಲಿ ಎಷ್ಟು ಮಾತ್ರೆಗಳಿರುತ್ತೆ? ಭಾಮಿನಿ, ವಾರ್ಧಕ, ಶರ, ಪರಿವರ್ಧಿನಿ, ಭೋಗ, ಕುಸುಮ ಈ ರೀತಿ ಷಟ್ಪದಿಯ ವಿಭಾಗಗಳಿದೆ. ಅದರಲ್ಲಿ ಒಟ್ಟು ಎಷ್ಟು ಮಾತ್ರೆಗಳಿರುತ್ತೆ ಅನ್ನೋದನ್ನು ಕೇಳ್ಬೋದು. ಸೊ ಹಾಗಾಗಿ ಈ ಒಂದು ಸಂಗ್ರಹವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಭಾಮಿನಿ ಷಟ್ಪದಿಯಲ್ಲಿ ಒಟ್ಟು ಮಾತ್ರೆಗಳು ಎಷ್ಟು ಅಂತ ಅಂದರೆ 102. ಅದೇ ಒಂದು ವೇಳೆ 3 ಸಾಲುಗಳ ಮಾತ್ರೆ ಎಷ್ಟು ಅಂತ ಕೇಳಿದರೆ, ಓಕೆ, ಅಲ್ಲಿ ಯಾಕಂದರೆ ನಮಗೆ ಷಟ್ಪದಿ 6 ಸಾಲುಗಳ ಪದ್ಯ, ಅದರಲ್ಲಿ 3 ಸಾಲುಗಳಂತೆ ಕೇಳಿದರೆ ಇದರಲ್ಲಿ ಅರ್ಧ ಮಾಡಿ ಹೇಳಬೇಕು. ಓಕೆ, 51 ಅನ್ನೋದು ಉತ್ತರ ಆಗುತ್ತೆ. ನೆಕ್ಸ್ಟು ಕಂದ ಪದ್ಯ 64 ಮಾತ್ರೆ, ವಾರ್ಧಕ ಒಟ್ಟು ಮಾತ್ರೆಗಳನ್ನು ಕೇಳಿದರೆ 144 ಮಾತ್ರೆ. ಒಂದು ವೇಳೆ 3 ಸಾಲುಗಳ ವಾರ್ಧಕ ಷಟ್ಪದಿಯ ಮಾತ್ರೆ ಎಷ್ಟಿರುತ್ತೆ ಅಂತ ಅಂದರೆ ಅದರಲ್ಲಿ ಅರ್ಧ ಮಾಡಿ ಹೇಳಬೇಕು. ಅನಂತರ ಶರ ಷಟ್ಪದಿ 60 ಮಾತ್ರೆ, ಅನಂತರ ಪರಿವರ್ಧಿನಿ 116 ಮಾತ್ರೆ, ಭೋಗ 88 ಮಾತ್ರೆ, ಭೋಗ ಷಟ್ಪದಿಯ ಮಾತ್ರೆ ಒಟ್ಟು ಎಷ್ಟು ಅಂದರೆ 88, ಕುಸುಮ 74 ಮಾತ್ರೆಗಳನ್ನು ಒಳಗೊಂಡಿರುತ್ತೆ. ಒಟ್ಟು ಮಾತ್ರೆಗಳನ್ನು ಕೇಳಿದರೆ ಈಗ ಕೊಟ್ಟಿರುವಂಥ ಸಂಖ್ಯೆಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಅರ್ಧ ಸಾಲುಗಳು ಅಂದರೆ ಷಟ್ಪದಿಯಲ್ಲಿ ಕೇಳಿದರೆ 3 ಸಾಲುಗಳ ಮಾತ್ರೆ ಕೇಳ್ಬೋದು. ಕಂದ ಪದ್ಯದಲ್ಲಿ ಆದರೆ 2 ಸಾಲುಗಳ ಮಾತ್ರೆ ಎಷ್ಟು ಅಂತ ಕೇಳ್ಬೋದು. ಸೊ ಇದರಲ್ಲಿ ಅರ್ಧ ಮಾಡಿ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಓಕೆ, ಸೊ ಇದನ್ನು ಒಂದು 2-3 ಸರ್ತಿ ಬೈ ಹಾರ್ಟ್ ಹಾಕಿ ನಿಮಗೆ ಈಸಿಯಾಗಿ ನೆನಪಾಗುತ್ತೆ ಮತ್ತು ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ಸುಲಭವಾಗಿ ಅಂಕವನ್ನು ಪಡ್ಕೊಳ್ಬೋದು. ನೆಕ್ಸ್ಟು ಸಮಾಸದ ಬಗ್ಗೆ ಒಂದು ಪ್ರಶ್ನೆ ಇದೆ. ಬ್ರಹ್ಮಗಂಟು, ಇದು 3ನೇ ಪ್ರಶ್ನೆ. ಓಕೆ, ಪ್ರಶ್ನೆ ಸಂಖ್ಯೆ ಹಿಂದೆ ಮುಂದಾಗಿದೆ. 3ನೆಯ ಪ್ರಶ್ನೆ, ಬ್ರಹ್ಮಗಂಟು ಇದು ಯಾವ ಸಮಾಸ ಅಂತ ಇದೆ. ಆಪ್ಷನ್ ಕ್ರಿಯಾ ಸಮಾಸ, ಅರಿ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರಿಯ ಸಮಾಸ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಅರಿ ಸಮಾಸ. ಬ್ರಹ್ಮಗಂಟು ಅನ್ನೋದು ಸಂಸ್ಕೃತ ಮತ್ತು ಕನ್ನಡ ಪದಗಳು ಸೇರಿ ಆಗಿರುವಂತಹ ಒಂದು ಪದ.
ಹಾಗಾಗಿ ಇದನ್ನು ನಾವು ಅರಿಸಮಾಸ ಅಂತ ಹೇಳ್ತೀವಿ. ವಿವರಣೆಯನ್ನು ನೋಡೋಣ. ಮೇಲಿನ ಉದಾಹರಣೆಯಲ್ಲಿ ಬ್ರಹ್ಮ ಎಂಬ ಪದ ಸಂಸ್ಕೃತದ ಪದ ಮತ್ತು ಗಂಟು ಅನ್ನುವಂತಹ ಪದ ಕನ್ನಡದ ಪದ. ಈ ಬ್ರಹ್ಮ ಅನ್ನೋದೇನಿದೆ ಸಂಸ್ಕೃತ ಪದ, ಆದರೆ ಗಂಟು ಅನ್ನುವಂಥದ್ದು ಕನ್ನಡ ಪದ. ಕನ್ನಡ ಪದ ಹಾಗೂ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಿದರೆ ಆ ಸಮಾಸವನ್ನು ಅರಿಸಮಾಸ ಅಂತ ನಾವು ಹೇಳ್ತೀವಿ. ಸೊ ಇದು ಪ್ರಶ್ನೆಯನ್ನು ನಮಗೆ ಈ ರೀತಿ ಕೂಡ ಕೇಳ್ಬೋದು. ಕನ್ನಡ ಪದ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಮಾಡುವಂತಹ ಸಮಾಸ ಯಾವುದು ಅಂತ ಪ್ರಶ್ನೆ ಕೇಳಿ 4 ಆಪ್ಷನ್ಗಳನ್ನು ಕೊಟ್ಟು ನಮಗೆ ಪ್ರಶ್ನೆ ಆಗ್ಬೋದು. ಅದಕ್ಕೆ ಅರಿಸಮಾಸ ಅನ್ನೋದನ್ನು ಉತ್ತರವಾಗಿ ಆಯ್ಕೆ ಮಾಡಬೇಕು. ಓಕೆ, ಸಂಸ್ಕೃತ ಪದ ಮತ್ತು ಕನ್ನಡ ಪದಗಳು ಸೇರಿ ಆಗುವಂತಹ ಸಮಾಸ ಯಾವುದು? ಅರಿಸಮಾಸ. ನೆಕ್ಸ್ಟ್ ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ. ಕಾಷ್ಟಿಕ ಇದರ ತದ್ಭವ ರೂಪವನ್ನು ತಿಳಿಸಿ ಅಂತ ಇದೆ. ಆಪ್ಷನ್ ಕಷ್ಟ, ಕಾರ್ತಿಕ, ಕಟ್ಟಿಗೆ, ಕಾರ್ಪಣ್ಯ. ಕಾಷ್ಟಿಕ, ಕಟ್ಟಿಗೆ. ಕಾಷ್ಟಿಕ ಇದರ ತದ್ಭವ ರೂಪ ಕಟ್ಟಿಗೆ. ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. ಇದಕ್ಕೆ ಹೋಲುವಂತಹ ಉದಾಹರಣೆಗಳು, ಈಗ ಕಾಷ್ಟಿಕ ಕಟ್ಟಿಗೆ ಆಯಿತಾ, ಅನಂತರ ಇಷ್ಟಿಕ ಇಟ್ಟಿಗೆ, ಇದು ಕೂಡ ಒಂದು ಸಿಮಿಲರ್ ತತ್ಸಮ ತದ್ಭವ ಆಗುತ್ತೆ. ಅನಂತರ ಶ್ರೇಷ್ಠಿ ಸೆಟ್ಟಿ, ವಿಜಾತಿಯ ಒತ್ತಕ್ಷರ ಸ್ವಜಾತಿಯ ಒತ್ತಕ್ಷರವಾಗಿ ಬದಲಾಗುತ್ತೆ. ಸೊ ಇದು ತತ್ಸಮ ತದ್ಭವದಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ. ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ ಇನ್ನು ಮುಂದಾಗಿದೆ, ಇದು ಮೋಸ್ಟ್ಲಿ 5ನೇ ಪ್ರಶ್ನೆ ಆಗುತ್ತೆ. ಪ್ರಶ್ನೆ ಏನಿದೆ ಅಂತ ಅಂದರೆ, ಈ ಕೆಳಗಿನ ಯಾವ ಕೃತಿ ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿದೆ? ಆಪ್ಷನ್ಸ್ ಹರಿಶ್ಚಂದ್ರ ಕಾವ್ಯ, ವೀರೇಶ ಚರಿತೆ, ಬಸವ ಪುರಾಣ, ರಾಮಧಾನ್ಯ ಚರಿತೆ ಅಂತ ಇದೆ. ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿರುವಂತಹ ಕೃತಿ ಯಾವುದು ಅಂತ ಅಂದರೆ ವೀರೇಶ ಚರಿತೆ. ಓಕೆ, ವೀರೇಶ ಚರಿತೆ ಅನ್ನುವಂತಹ ಕೃತಿ ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿದೆ. ಹಾಗಾದರೆ ಹರಿಶ್ಚಂದ್ರ ಕಾವ್ಯ, ಬಸವ ಪುರಾಣ, ರಾಮಧಾನ್ಯ ಚರಿತೆ ಇದು ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ. ಹರಿಶ್ಚಂದ್ರ ಕಾವ್ಯ ಅನ್ನೋದು ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿದೆ. ವೀರೇಶ ಚರಿತೆ ಉದ್ದಂಡ ಷಟ್ಪದಿ, ಬಸವ ಪುರಾಣ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ. ರಾಮಧಾನ್ಯ ಚರಿತೆ ಅನ್ನೋದು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿರುವಂತಹ ಕೃತಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ 5ನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಶಿವರಾಮ್ ಕಾರಂತರು ಬರೆದ ಪ್ರವಾಸ ಕಥನಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಪಾತಾಳಕ್ಕೆ ಪಯಣ, ಅಪೂರ್ವ ಪಶ್ಚಿಮ, ಅಮೆರಿಕಾದಲ್ಲಿ ಕನ್ನಡಿಗ, ಮೇಲಿನ 1 ಮತ್ತು 2 ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂತ ಅಂದರೆ ಪಾತಾಳಕ್ಕೆ ಪಯಣ ಮತ್ತು ಅಪೂರ್ವ ಪಶ್ಚಿಮ ಇದನ್ನು ಬರೆದವರು ಶಿವರಾಮ್ ಕಾರಂತರು. ಆದರೆ ಅಮೆರಿಕಾದಲ್ಲಿ ಕನ್ನಡಿಗ ಏನಿದೆ ಇದನ್ನು ಬರೆದವರು GS ಶಿವರುದ್ರಪ್ಪನವರು. ಓಕೆ, ಸರಿಯಾದಂತಹ ಉತ್ತರ ಯಾವುದು ಅಂತ ಈಗ ಗೊತ್ತಾಯ್ತಲ್ವ? ಮೇಲಿನ 1 ಮತ್ತು 2. ಓಕೆ, ಪಾತಾಳಕ್ಕೆ ಪಯಣ ಮತ್ತು ಅಪೂರ್ವ ಪಶ್ಚಿಮ ಪ್ರವಾಸ ಕಥನವನ್ನು ಬರೆದವರು ಶಿವರಾಮ್ ಕಾರಂತ್. ಅಮೆರಿಕಾದಲ್ಲಿ ಕನ್ನಡಿಗ ಅನ್ನುವಂತಹ ಪ್ರವಾಸ ಕಥನವನ್ನು ಬರೆದವರು GS ಶಿವರುದ್ರಪ್ಪ. ಹಾಗಾಗಿ ಮೇಲಿನ 1 ಮತ್ತು 2 ಅನ್ನೋದನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕು. ಇಲ್ಲಿ GS ಶಿವರುದ್ರಪ್ಪ ಅವರು ಬರೆದಂತಹ ಇನ್ನಿತರ ಪ್ರವಾಸ ಕಥನಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮಾಸ್ಕೋದಲ್ಲಿ 22 ದಿನ, ಇದು GS ಶಿವರುದ್ರಪ್ಪ ಅವರು ಬರೆದಂತಹ ಪ್ರವಾಸ ಕಥನ. ಜೊತೆಗೆ ಅಮೆರಿಕಾದಲ್ಲಿ ಕನ್ನಡಿಗ, ಗಂಗೆಯ ಶಿಖರಗಳಲ್ಲಿ ಇದು ಕೂಡ ಇವರು ಬರೆದಂತಹ ಪ್ರವಾಸ ಕಥನಗಳಾಗಿರುತ್ತೆ. ಪ್ರವಾಸ ಕಥನಗಳ ಪಟ್ಟಿಯನ್ನು ಕೂಡ ಒಂದು ಸತಿ ಅಭ್ಯಾಸ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಅದರ ಮೇಲೆ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಮೃತ್ಯು ಪದದ ವಿರುದ್ಧ ಪದ ಯಾವುದು ಅಂತ ಇದೆ. ಆಪ್ಷನ್ಸ್ ಅಮೃತ್ಯು, ಅಪಮೃತ್ಯು, ಜನನ, ಹುಟ್ಟು ಅಂತ ಇದೆ. ಮೃತ್ಯು ಅಪಮೃತ್ಯು ಅನ್ನೋದಾಗತ್ತೆ. ಓಕೆ, ಸೊ ಇಲ್ಲಿ ಪ್ರಮುಖ ವಿರುದ್ಧ ಪದಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ. ಉತ್ಕರ್ಷ ಅಪಕರ್ಷ ಅಂತಾಗತ್ತೆ. ಉತ್ಸರ್ಪಿಣಿ ಅವಸರ್ಪಿಣಿ. ಸೊ ಇದನ್ನು ನೋಡ್ಕೊಳ್ಳಿ, ಯಾಕಂದರೆ ಇದನ್ನು ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ಉತ್ಕರ್ಷ ಅಪಕರ್ಷ, ಉತ್ಸರ್ಪಿಣಿ ಅವಸರ್ಪಿಣಿ, ಕೃತಕ ನೈಸರ್ಗಿಕ, ಜ್ಯೇಷ್ಠ ಕನಿಷ್ಠ, ಕೃತಜ್ಞ ಕೃತಜ್ಞ, ಅತಿವೃಷ್ಟಿ ಅನಾವೃಷ್ಟಿ, ಆಸ್ತಿಕ ನಾಸ್ತಿಕ, ಆಜ್ಞಾಪನೆ ವಿಜ್ಞಾಪನೆ, ನಿರ್ನಾಮ ನಿರ್ಮಾಣ. ನಿರ್ಮಾಣ ಅನ್ನೋದೇ ಕಟ್ಟೋದು, ಹೊಸದಾಗಿ ಕಟ್ಟೋದು ನಿರ್ಮಾಣ. ನಿರ್ನಾಮ ಅಂದರೆ ನಾಶ ಮಾಡೋದು ಅಂತ. ದಿಟ ಸಟೆ. ಸೊ ಇದು 10 ಪದಗಳನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದು ಪರೀಕ್ಷೆಯಲ್ಲಿ ಆಲ್ರೆಡಿ ಕೇಳಿರುವಂಥದ್ದು ಬೇರೆ ಬೇರೆ ಪರೀಕ್ಷೆಯಲ್ಲಿ. ಓಕೆ, ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಅವ್ಯಯಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಕೆಳಗಿನವುಗಳಲ್ಲಿ ಅನುಕರಣಾವ್ಯಯ ಪದ ಯಾವುದು ಅಂತ ಇದೆ. ಸೊ ಶಬ್ದವನ್ನು ಅನುಕರಣೆ ಮಾಡಲಿಕ್ಕೆ ಬಳಸುವಂಥ ಪದವನ್ನು ನಾವು ಅನುಕರಣಾವ್ಯಯ ಪದಗಳು ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಷನ್ ರೊಯ್ಯನೆ, ಸುಮ್ಮನೆ, ಅಯ್ಯೋ, ಆದರೆ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಈಗ ಮಳೆ ಯಾವ ರೀತಿ ಬರ್ತಿದೆ, ರೊಯ್ಯನೆ ಸುರಿತಾ ಇದೆ ಅಂತ ಹೇಳ್ತೀವಿ, ಹೌದಾ? ಸೊ ಹಾಗಾಗಿ ಒಂದು ಶಬ್ದವನ್ನು ಅನುಕರಣೆ ಮಾಡಲಿಕ್ಕೆ ಬಳಸುವಂಥ ಪದ ಯಾವುದು ಅಂದರೆ ರೊಯ್ಯನೆ. ಆಪ್ಷನ್ 1 ಇಲ್ಲಿ ಸರಿಯಾದಂಥ ಉತ್ತರ. ಅನಂತರ ಸುಮ್ಮನೆ ಅನ್ನೋದು ಒಂದು ಸಾಮಾನ್ಯ ಅವ್ಯಯ. ಅನಂತರ ಅಯ್ಯೋ ಅನ್ನೋದು ಭಾವಸೂಚಕ ಅವ್ಯಯ. ಆದರೆ ಅನ್ನೋದು ಸಂಬಂಧಾರ್ಥಕ ಅವ್ಯಯ ಬರುತ್ತೆ. ಓಕೆ, ಸೊ ಈಗ 8ನೆಯ ಪ್ರಶ್ನೆ. ಸಿರಿವಂತ ಇದು ಕೃದಂತ ನಾಮ ಆಗುತ್ತಾ ಅಥವಾ ತದ್ದಿತಾಂತ ನಾಮ ಆಗುತ್ತಾ, ತದ್ದಿತಾಂತ ಭಾವನಾಮ ಆಗುತ್ತಾ ಅಥವಾ ಕೃದಂತ ಭಾವನಾಮ ಆಗುತ್ತಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನಿಮಗೆ ಒಂದು ಸಿಂಪಲ್ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ಈ ಒಂದು ಕೃದಂತ ಮತ್ತು ತದ್ದಿತಾಂತವನ್ನು ಕಂಡುಹಿಡಿಯೋದಕ್ಕೆ. ಇಲ್ಲಿ ನೋಡಿ, ಕೃದಂತ ಅಂತ ಬಂದರೆ ಅದು ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಕೃದಂತ ಅಂತ ಬಂದರೆ ಅದು ಕ್ರಿಯೆಗೆ ಸಂಬಂಧಪಟ್ಟಿರುತ್ತೆ. ಓಕೆ, ಕೃದಂತ ಅಂದರೆ ಯಾವುದಾದ್ರೂ ಒಂದು ಕ್ರಿಯಾಪದದ ಮೇಲೆ ಉದಾಹರಣೆಯನ್ನು ಕೇಳಿರ್ತಾರೆ. ನೆಕ್ಸ್ಟು ತದ್ದಿತ ಅಂತ ಅಂದರೆ ಅದು ನಾಮಪದದ ಮೇಲೆ ಪ್ರಶ್ನೆ ಇರುತ್ತೆ. ಓಕೆ, ಸೊ ಇಲ್ಲಿ ಈಗ ನೀವು ಸಿರಿವಂತ ಅನ್ನೋದನ್ನು ಒಂದು ಉದಾಹರಣೆ ತಗೊಳ್ಳಿ. ಸಿರಿವಂತ ಅನ್ನೋದು ಒಂದು ಕ್ರಿಯೆ ಅಥವಾ ಕ್ರಿಯಾಪದ ಆಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ನೀವು ಕೃದಂತ ಅನ್ನುವಂಥ ಆಪ್ಷನ್ಗಳನ್ನು ಈಸಿಯಾಗಿ ಎಲಿಮಿನೇಟ್ ಮಾಡಿ. ಕೃದಂತ ಅಂತ 2 ಆಪ್ಷನ್ ಇದೆ, ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಈಗ ಉಳಿಯೋದು ಯಾವುದು? ತದ್ದಿತಾಂತ ನಾಮ ಮತ್ತು ತದ್ದಿತಾಂತ ಭಾವನಾಮ. ಸೊ ಇಲ್ಲಿ ಸಿರಿವಂತ ಅನ್ನೋದೇನಿದೆ ಇದು ಒಂದು ಭಾವ ಅಲ್ಲ, ಅದೊಂದು ಒಬ್ಬ ವ್ಯಕ್ತಿ. ಅದು ಸಿರಿವಂತ ಅನ್ನೋದು ಒಬ್ಬ ವ್ಯಕ್ತಿ. ಸೊ ಈ ರೀತಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಉದಾಹರಣೆಯನ್ನು ಕೊಟ್ಟು ಅದು ಯಾವ ಒಂದು ವಿಧ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ತದ್ದಿತಾಂತ ನಾಮವೇ ಆಗಿರುತ್ತೆ. ಇನ್ನು ಬೇರೆ ಉದಾಹರಣೆಗಳು, ಈಗ ಸಿರಿವಂತ ಆಯಿತು, ಅನಂತರ ಬಡವ, ಬಳೆಗಾರ, ಅನಂತರ ಶ್ರೀಮಂತ ಅನ್ನುವಂಥದ್ದು ಕೊಟ್ಟಿರ್ತಾರೆ. ಸೊ ಒಬ್ಬ ವ್ಯಕ್ತಿಯನ್ನು ಸೂಚಿಸುವಂತಹ ನಾಮಪದಗಳಿದ್ದರೆ ಅದು ತದ್ದಿತಾಂತ ನಾಮ. ಒಂದು ವೇಳೆ ಅದರ ಭಾವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದರೆ, ಈಗ ಇಲ್ಲಿ ನೋಡಿ, ಈ ಸಿರಿವಂತ ಅನ್ನೋದನ್ನೇ ಸ್ವಲ್ಪ ಬದಲಾವಣೆ ಮಾಡಿ ಸಿರಿತನ ಅಂತ ಕೊಟ್ಟಿದ್ರೆ, ಒಂದು ಭಾವವನ್ನು ಕೊಟ್ಟಿದ್ರೆ ಅದೇನಾಗ್ತಿತ್ತು? ತದ್ದಿತಾಂತ ಭಾವನಾಮ ಆಗ್ತಿತ್ತು. ಓಕೆ, ಈಗ ಬಡವ ಅನ್ನೋದು ಏನಾಗುತ್ತೆ? ತದ್ದಿತಾಂತ ನಾಮ. ಅದೇ ಬಡತನ ಅಂತ ಕೊಟ್ಟರೆ ತದ್ದಿತಾಂತ ಭಾವನಾಮ. ಓಕೆ, ಶ್ರೀಮಂತ ಅಂತ ಕೊಟ್ಟರೆ ತದ್ದಿತಾಂತ ನಾಮ, ಶ್ರೀಮಂತಿಕೆ ಅಂತ ಕೊಟ್ಟರೆ ತದ್ದಿತಾಂತ ಭಾವನಾಮ. ಓಕೆ, ಸೊ ಈ ರೀತಿ ನಮಗೆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಕೃದಂತ ಅಂತ ಇದ್ದರೆ ಕ್ರಿಯೆಗೆ ಸಂಬಂಧಪಟ್ಟಂತೆ ಇರುತ್ತೆ, ತದ್ದಿತ ಅಂತ ಇದ್ದರೆ ಅದು ನಾಮಪದಗಳ ಮೇಲೆ ಇರುತ್ತೆ. ಸೊ ಇದು ನೋಡ್ಕೊಳ್ಳಿ, ಆವಾಗ ಈಸಿಯಾಗಿ ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಬೋದು. ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಒಂದು ಟ್ರಿಕ್ಸ್ ಏನಿದೆ ನಿಮಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ಸಹಾಯಕ ಆಗ್ಬೋದು. ನೆಕ್ಸ್ಟು 9ನೆಯ ಪ್ರಶ್ನೆ. ಸಂಪೂರ್ಣವಾಗಿ ಸಮಾನಾರ್ಥಕ ಪದಗಳು ಇರುವ ಗುಂಪು ಯಾವುದು? ಇಲ್ಲಿ ಸರಿಯಾದ ಉತ್ತರವನ್ನು ನೇರವಾಗಿ ಹೇಳ್ಬಿಡ್ತೀನಿ. ಆಪ್ಷನ್ಸ್ ಇಲ್ಲಿ 1 ಅಂತ ಆಗುತ್ತೆ. ಓಕೆ, ಪಾವಕ, ಅನಲ, ಬೆಂಕಿ, ಅಗ್ನಿ. ಸೊ ಇದೆಲ್ಲವೂ ಕೂಡ ಬೆಂಕಿ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳಾಗುತ್ತೆ. ಓಕೆ, ಸೊ ನೆಕ್ಸ್ಟು 10ನೆಯ ಪ್ರಶ್ನೆ. ಹೊಂದಿಸಿ ಬರೆಯಿರಿ ರೀತಿಯಲ್ಲಿ ಕೇಳಿದ್ದಾರೆ. ಒಂದು ಕಡೆ ಕವಿಗಳ ಹೆಸರು, ಅನಂತರ ಅವರ ಕೃತಿಗಳ ಹೆಸರಿದೆ. ಇಲ್ಲಿ ನಾನು ನೇರವಾಗಿ ಹೊಂದಾಣಿಕೆ ಮಾಡಿಯೇ ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ನಿಮಗೆ ಸರಿಯಾದ ಉತ್ತರವೇ ಎಲ್ಲಿ ಸಿಗುತ್ತೆ? ಗಿರೀಶ್ ಕಾರ್ನಾಡ್, ನಾಗಮಂಡಲ. ಪಿ ಲಂಕೇಶ್, ನನ್ನ ತಂಗಿಗೊಂದು ಗಂಡು ಕೊಡಿ. ಚಂದ್ರಶೇಖರ್ ಕಂಬಾರ್, ಜೋಕುಮಾರಸ್ವಾಮಿ. ಚಂದ್ರಶೇಖರ್ ಪಾಟೀಲ್, ಚಂಪಾ ಅಂತ ಹೇಳ್ತೀವಿ, ಇವರ ಕೃತಿ ಕೊಡೆಗಳು. ಓಕೆ, ಗಿರೀಶ್ ಕಾರ್ನಾಡ್, ನಾಗಮಂಡಲ, ಪಿ ಲಂಕೇಶ್, ಅವ್ವ ಅನ್ನುವಂಥ ಪ್ರಸಿದ್ಧ ಕಾದಂಬರಿ ಅವ್ರದ್ದಿದೆ. ಅನಂತರ ನನ್ನ ತಂಗಿಗೊಂದು ಗಂಡು ಕೊಡಿ, ಇದು ಇವರ ಪ್ರಮುಖವಾದಂತಹ ಒಂದು ಕೃತಿ. ಚಂದ್ರಶೇಖರ್ ಕಂಬಾರ್, ಜೋಕುಮಾರಸ್ವಾಮಿ, ಚಂದ್ರಶೇಖರ್ ಪಾಟೀಲ್, ಕೊಡೆಗಳು. ಸೊ ಈ ರೀತಿ ಕೃತಿಗಳನ್ನು ಮತ್ತು ಕವಿಗಳನ್ನು ಹೊಂದಿಸಿ ಬರೆಯೋದಕ್ಕೆ ಕೂಡ ಕೇಳ್ಬೋದು.
ಕವಿಗಳ ಕೃತಿಗಳ ಕುರಿತಾಗಿ ಹಿಂದಿನ ಸೆಷನ್ನಲ್ಲಿ ತರಗತಿಯನ್ನು ಮಾಡಿದ್ದೀನಿ. ಅದನ್ನು ಇದುವರೆಗೂ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ, ಅದು ನಿಮಗೆ ಪರೀಕ್ಷೆಗೆ ಹೆಲ್ಪ್ ಆಗ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕೋಟ್ಯಾಂತರ ಜನ ಇನ್ನೂ ಸಾಕ್ಷರತೆಯಿಂದ ದೂರ ಉಳಿದಿದ್ದಾರೆ ಅಂತ ಇದೆ. ಇಲ್ಲಿ ಕೋಟ್ಯಾಂತರ, ಇದಕ್ಕೆ ಸರಿಯಾದಂತಹ ಶುದ್ಧ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದಂಥ ಉತ್ತರ ಇಲ್ಲಿ ಕೋಟ್ಯಂತರ ಅಂತ ಆಗುತ್ತೆ. ಕೋಟ್ಯಾಂತರ ಅಂತ ಆಗಲ್ಲ, ಅದು ಕೋಟ್ಯಂತರ. ಕೋಟಿ ಅಧಿಕ ಅಂತರ ಕೋಟ್ಯಂತರ. ಸೊ ಯಾವ ಸಂಧಿ ಅಂತ ಕೇಳಿದ್ರೆ ಇದು ಎಂಡ್ ಸಂಧಿ ಆಗುತ್ತೆ. ಓಕೆ, ಕೋಟ್ಯಂತರ. ಇನ್ನು ಉಳಿದದ್ದು ಯಾವುದೂ ಕೂಡ ಇಲ್ಲಿ ಸರಿ ಹೋಗಲ್ಲ, ಯಾಕಂದರೆ ಇಲ್ಲಿ ಕೋ ದೀರ್ಘಾಕ್ಷರವಾಗಿ ಬಂದಿಲ್ಲ, ತಪ್ಪಿಲ್ಲ ಅನ್ನೋದಿದೆ. ಸೊ ಇಲ್ಲಿ ಕೋಟ್ಯಂತರ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 12ನೆಯ ಪ್ರಶ್ನೆ, ಜನೈಕ್ಯ ಇದು ಯಾವ ಸಂಧಿ ಅಂತ ಇದೆ. ಸೊ ಕೊಟ್ಟಿರುವಂತಹ ಪದವನ್ನು ಮೊದಲು ಬಿಡಿಸಿ ಬರ್ಕೊಳ್ಳೋಣ. ಜನ ಅಧಿಕ್ ಐಕ್ಯ. ಓಕೆ, ಜನ ಅಧಿಕ್ ಐಕ್ಯ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇದೆ ಸ್ವರವಾಗಿ, ಅನಂತರ ಇಲ್ಲಿ ಐ ಸ್ವರ ಇದೆ. ಇದನ್ನು ನಾವು ಕೂಡಿಸಿ ಬರೆಯುವಾಗ ನಮಗೆ ಐ ಒತ್ತಕ್ಷರವಾಗಿ ಬರುತ್ತೆ. ಸೊ ಈ ರೀತಿ ಬಂದರೆ ನಾವು ಇದನ್ನು ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ಹಾಗಾದರೆ ವೃದ್ಧಿ ಸಂಧಿಯ ನಿಯಮ ಏನಿದೆ? ಆಕಾರಗಳಿಗೆ ಎ ಐ ಕಾರಗಳು ಬಂದರೆ, ಓಕೆ, ಎ ಐ ಕಾರಗಳು ಬಂದರೆ ಐ ಒತ್ತಕ್ಷರವಾಗಿ ಬರುತ್ತೆ. ಅನಂತರ ಆ ಕಾರಗಳಿಗೆ ಓ ಔಕಾರಗಳು ಬಂದಾಗ ಅವು ಅನ್ನೋದ್ರಿಂದ ಶಬ್ದ ಜೋಡಣೆ ಆಗುತ್ತೆ. ಸೊ ಈಗ ವನ ಅಧಿಕ ಔಷಧ ವನೌಷಧ ಅಂತ ಆಗುತ್ತೆ. ಸೊ ಈ ರೀತಿ ಬಂದರೆ ನಮಗೆ ಐ ಮತ್ತು ಅವು ಅನ್ನುವಂತಹ ಅಕ್ಷರಗಳಿದ್ದರೆ ಕೂಡಿಸಿ ಬರೆದಾಗ ಅದು ವೃದ್ಧಿ ಸಂಧಿ ಆಗುತ್ತೆ. ಓಕೆ, ಐ ಮತ್ತು ಅವು ಒತ್ತಕ್ಷರಗಳಿರುತ್ತೆ. ಒತ್ತಕ್ಷರ ಅಂದರೆ ಅವು ಈಗ ಅದು ಇನ್ನೊಂದು ವ್ಯಂಜನದ ಜೊತೆಗೆ ಸೇರಿಕೊಂಡು ಔಕಾರವನ್ನು ಹೊಂದುತ್ತೆ. ಅದು ಒತ್ತಕ್ಷರ ಅಂತ ಹೇಳಲ್ಲ ನಾವು, ಇಲ್ಲಿ ಐ ಮಾತ್ರ ಒತ್ತಕ್ಷರವಾಗಿ ಬರುತ್ತೆ. ಇದನ್ನು ನಾವು ಈಸಿಯಾಗಿ ಗುರುತಿಸ್ಬೋದು. ಐ ಒತ್ತಕ್ಷರ ಬಂದರೆ ಅದು ವೃದ್ಧಿ ಸಂಧಿ ಆಗಿರುತ್ತೆ. ಅನಂತರ ಎರಡು ಪದಗಳನ್ನು ಕೂಡಿಸಿ ಬರೆದಾಗ ಅವು ಅನ್ನೋದು ಪದವಾಗಿ ಬಂದರೆ ಅದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಓಕೆ, ಇನ್ನೊಂದು ಎಂಡ್ ಸಂಧಿಗೆ ಒಂದು ಸೂತ್ರ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಈಗ ಇದನ್ನೊಂದು ಸಾಲ್ವ್ ಮಾಡೋಣ. ಅತ್ಯಂತ, ಇದು ಯಾವ ಸಂಧಿ? ಇಲ್ಲಿ ಯ ಒತ್ತಕ್ಷರ ಬಂತು. ಓಕೆ, ಸೊ ಈ ರೀತಿ ಬಂದರೆ ಅದು ಎಂಡ್ ಸಂಧಿ. ಓಕೆ, ಸೊ ಟ್ರಿಕ್ಸ್ ಏನು ಅಂತ ಅಂದರೆ ಯ ಒತ್ತಕ್ಷರ ಅನಂತರ ವ ಒತ್ತಕ್ಷರ ಅನಂತರ ರ ಒತ್ತಕ್ಷರಗಳು ಬಂದರೆ ಏನಾಗುತ್ತೆ, ಅದು ಯಾವಾಗಲೂ ಕೂಡ ಎಂಡ್ ಸಂಧಿ ಆಗಿರುತ್ತೆ. ಸೊ ಇದೊಂದು ಸೂತ್ರವನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಮಗೆ ಉದಾಹರಣೆಯನ್ನು ಕೊಟ್ಟು ಕೂಡ ಒಂದು ಸತಿ ಕ್ಲಿಯರ್ ಮಾಡಿಬಿಡ್ತೀನಿ. ಯ ಒತ್ತಕ್ಷರಕ್ಕೆ ಅತ್ಯಂತ ಇತ್ಯಾದಿ ಈ ರೀತಿ ಇರುತ್ತೆ. ಅನಂತರ ವ ಒತ್ತಕ್ಷರಕ್ಕೆ ಮನ್ವಂತರ. ಓಕೆ, ಅನಂತರ ರ ಒತ್ತಕ್ಷರಕ್ಕೆ ರು ಬದಲಿಗೆ ರ ಒತ್ತಕ್ಷರವಾಗಿ ಬರುತ್ತೆ. ಈಗ ಪಿತೃರ್ಥ. ಓಕೆ, ಪಿತೃ ಅಧಿಕ ಅರ್ಥ ಪಿತೃರ್ಥ, ಅಲ್ಲಿ ರು ಅನ್ನೋದು ಹೋಗಿ ರು ಒತ್ತಕ್ಷರ ಹೋಗಿ ಏನು ಬರುತ್ತೆ, ರ ಒತ್ತಕ್ಷರ ಬರುತ್ತೆ. ಸೊ ಈ ರೀತಿ ಬಂದರೂ ಕೂಡ ಅದು ಎಂಡ್ ಸಂಧಿ ಆಗುತ್ತೆ. ಓಕೆ, ಯ ವ ಮತ್ತು ರ ಒತ್ತಕ್ಷರ ಬಂದರೆ ಅದು ಎಂಡ್ ಸಂಧಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್, ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಮುಖ್ಯವಾದ ವಿಭಾಗಗಳು ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ 3, 2, 4, 5. ಇಲ್ಲಿ ಸರಿಯಾದಂಥ ಉತ್ತರ 3 ವಿಭಾಗಗಳನ್ನಾಗಿ ನಾವು ಮಾಡ್ತೀವಿ. ಮುಖ್ಯವಾಗಿ 3 ವಿಭಾಗ, ಅನಂತರ ಅದರಲ್ಲಿ ಮತ್ತೆ ಉಪವಿಭಾಗಗಳನ್ನು ನಾವು ನೋಡ್ತೀವಿ. ಹಾಗಾದರೆ 3 ವಿಭಾಗಗಳು ಯಾವುದು? ಮೊದಲನೇದಾಗಿ ಸ್ವರಗಳು, ಅನಂತರ ವ್ಯಂಜನಗಳು, ಅನಂತರ 3ನೇದು ಯೋಗವಾಹಗಳು. ಈ 3 ವಿಧಗಳನ್ನು ನಾವು ವರ್ಣಮಾಲೆಯ ಮುಖ್ಯ ವಿಧಗಳು ಅಂತ ಕರಿತೀವಿ. ಓಕೆ, ಯೋಗವಾಹ. ಅನಂತರ ಮತ್ತೆ ಇವುಗಳಲ್ಲಿ ನಾವು ಏನು ವಿಭಾಗ ಮಾಡ್ತೀವಿ, ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಅನಂತರ ಪ್ಲುತಸ್ವರ. ಸೊ ಈ ರೀತಿ ಅದನ್ನು ನಾವು ವಿಂಗಡಣೆ ಮಾಡಿದರೆ ಅದನ್ನು ಉಪವಿಭಾಗಗಳು ಅಂತ ಕರಿತೀವಿ. ವ್ಯಂಜನಗಳಲ್ಲಿ ವರ್ಗೀಯ, ಅವರ್ಗೀಯ ಅಂತ ಮಾಡ್ತೀವಿ, ಹೌದಾ? ಸೊ ಈ ರೀತಿ ಅದು
ಉಪವಿಭಾಗಗಳಾಗುತ್ತೆ. ಮುಖ್ಯವಾಗಿ ಎಷ್ಟು ವಿಭಾಗ ಅಂತ ಕೇಳಿರೋದ್ರಿಂದ 3 ಅನ್ನೋದನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕು. ನೆಕ್ಸ್ಟು ಇದು ಕೊನೆಯ ಪ್ರಶ್ನೆ ಆಗುತ್ತೆ. ಇದು 15ನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ ಹೆಚ್ಚು ಕಮ್ಮಿ ಆಗಿದೆ. ಒಟ್ಟು 15 ಪ್ರಶ್ನೆಗಳನ್ನು ನಾನು ಇವತ್ತು ಪಟ್ಟಿ ಮಾಡಿರೋದು. ಈ ಕೆಳಗಿನವುಗಳಲ್ಲಿ ಕಂಠ ತಾಲವ್ಯ ಅಕ್ಷರಗಳು ಯಾವುವು ಅಂತ ಇದೆ. ಓ, ಓ, ಔ ಇದನ್ನು ನಾವು ತುಟಿಯ ಸಹಾಯದಿಂದ ಉಚ್ಚರಿಸ್ತೀವಿ. ಹಾಗಾಗಿ ಇದು ತಪ್ಪಾಗುತ್ತೆ. ಅನಂತರ ಇಲ್ಲಿ ನೋಡಿ, ಎ, ಎ, ಐ ಅನ್ನೋದು ಸರಿಯಾದಂಥ ಉತ್ತರ. ಯಾಕೆ ಎ, ಎ, ಐ ಸರಿಯಾದಂಥ ಉತ್ತರ ಅಂದರೆ ನಾವು ಇದನ್ನು ಉಚ್ಚಾರ ಮಾಡುವಾಗ ಕಂಠ ಮತ್ತು ತಾಲವ್ಯ ಅಂದರೆ ಏನು? ಕಿರುನಾಲಿಗೆ. ನಮ್ಮ ಗಂಟಲ ಒಳಗಡೆ ಇರುತ್ತಲ್ಲ, ಒಳಭಾಗದಲ್ಲಿ ಕಿರುನಾಲಿಗೆ. ಸೊ ಅದರ ಸಹಾಯದಿಂದ ಕಂಠ ಮತ್ತು ತಾಲವ್ಯ, ಕಂಠ ಜೊತೆಗೆ ಕಿರುಧ್ವನಿ, ಇವುಗಳ ಸಹಾಯದಿಂದ ನಾವು ಉಚ್ಚಾರಣೆ ಮಾಡ್ತೀವಿ. ಬೇಕಾದರೆ ನೀವು ಒಂದ್ಸತಿ ಉಚ್ಚಾರಣೆ ಮಾಡಿ ನೋಡಿ. ನಮ್ಮ ಕಂಠ ಕಿರುನಾಲಿಗೆ ಅವೆರಡು ಸೇರಿಕೊಂಡು ನಮಗೆ ಎ, ಎ, ಐ ಅನ್ನೋದು ಉಚ್ಚಾರ ಆಗುತ್ತೆ. ಹಾಗಾಗಿ ಕಂಠ ತಾಲವ್ಯ ಅಕ್ಷರಗಳು ಯಾವುದು ಅಂತ ಅಂದರೆ ಎ, ಎ, ಐ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಶ್ನೆಗಳಾಗಿತ್ತು. ಇವತ್ತಿನ ಎಲ್ಲ ಪ್ರಶ್ನೆಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ರತಿ ಪ್ರಶ್ನೆಗೂ ಕೂಡ ಸೂಕ್ತವಾದಂತಹ ಸರಳವಾದಂತಹ ವಿವರಣೆಯೊಂದಿಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಓಕೆ, ಸೊ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ತರಗತಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.